The distance of the point P of A, B, C from the x-axis is. x-axis ಇಂದ P of A, B, C ಪಾಯಿಂಟ್ ಎಷ್ಟು ದೂರದಲ್ಲಿದೆ. ಇಟ್ ಇಸ್ ಅ ಸ್ಟ್ಯಾಂಡರ್ಡ್ ರಿಸಲ್ಟ್. x-axis ಇಂದ ಕೇಳಿರೋದ್ರಿಂದ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂತಂದ್ರೆ ರೂಟ್ b² ಪ್ಲಸ್ c² ಆಗಿರ್ತದೆ. ಅದೇ ಒಂದು ವೇಳೆ y-axis ಇಂದ ಕೇಳಿದ್ರೆ ರೂಟ್ a² ಪ್ಲಸ್ c² ಆಗಿರುತ್ತೆ. ಒಂದು ವೇಳೆ z-axis ಇಂದ ಕೇಳಿದ್ರೆ ರೂಟ್ a² ಪ್ಲಸ್ b² ಆಗಿರುತ್ತೆ. ಓಕೆ, ಸೊ x-axis ಇಂದ ಕೇಳಿರೋದ್ರಿಂದ ಡಿಸ್ಟೆನ್ಸ್ ಏನಾಗಿರುತ್ತೆ ಅಂದ್ರೆ ರೂಟ್ b² ಪ್ಲಸ್ c². ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, the perpendicular distance of the point P of 6, 7, 8 from xy plane is. The xy plane ಇಂದ ಈ P of 6, 7, 8 ಅನ್ನೋ ಪಾಯಿಂಟ್ ಎಷ್ಟು ದೂರದಲ್ಲಿದೆ ಅಂತ ಕೇಳ್ತಾರೆ. xy ಪ್ಲೇನ್ ಅಂತಂದ್ರೆ x ಆಕ್ಸಿಸ್ ಈ ರೀತಿ ಇರುತ್ತೆ ನೋಡಿ, ಇದು y ಆಕ್ಸಿಸ್, ಇದು y ಆಕ್ಸಿಸ್. ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಈ ರೀತಿ z ಆಕ್ಸಿಸ್ ಇರುತ್ತೆ. ಮೂರು ಪರ್ಪೆಂಡಿಕ್ಯುಲರ್ ಆಗಿರ್ತವೆ ಆಕ್ಚುಲಿ, ಬಟ್ ಕನ್ವೆನ್ಷನ್ ಈ ರೀತಿ ಇದೆ ಅಷ್ಟೇ. ಇದು x ಆಕ್ಸಿಸ್, ಇದು ಕೂಡ ಪರ್ಪೆಂಡಿಕ್ಯುಲರ್ ಆಗೇ ಇರುತ್ತೆ. ಓಕೆ, ಇದು ಯೂಶಲಿ ನಾವು ಕನ್ವೆನ್ಷನ್ ಯೂಸ್ ಮಾಡೋದು. ಇದು x, ಇದು y ಆಕ್ಸಿಸ್, ಸಾರಿ ಇದು z ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಮೇಲ್ಗಡೆ ಇರೋದು, ಇದು y ಆಕ್ಸಿಸ್, ಈ ರೀತಿ ಇರುತ್ತೆ. ಆಲ್ ದ ತ್ರೀ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. XY ಪ್ಲೇನ್ ಅಂತಂದ್ರೆ ಇಲ್ಲೇನು ಕಾಣ್ತಿದೆಯಲ್ಲ, ಇದು XY ಪ್ಲೇನ್. ಈ ಪ್ಲೇನ್ ನಲ್ಲಿ ಒಂದು ಪಾಯಿಂಟ್ ಇದೆ. ಈ ಪ್ಲೇನ್ ಮೇಲೆಲ್ಲ ಈ ಪ್ಲೇನ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಪಾಯಿಂಟ್ ಇದೆ, P of 6, 7, 8. ಅಂದ್ರೆ x ಆಕ್ಸಿಸ್ ಮೇಲೆ 6 ಯೂನಿಟ್ಸ್, y ಆಕ್ಸಿಸ್ ಮೇಲೆ 7 ಯೂನಿಟ್ಸ್. ಪಾಸಿಟಿವ್ ಡೈರೆಕ್ಷನ್ ಇರೋದ್ರಿಂದ ಈ ಕಡೆ ಬರುತ್ತೆ. 6, 7 ಅಂತಂದ್ರೆ ಇಲ್ಲಿ ಇರುತ್ತೆ ಫಸ್ಟ್ ಆಕ್ಟೆಂಟ್ ಅಲ್ಲಿ, ಅಥವಾ ಈ XY ಪ್ಲೇನ್ ಮೇಲೆ, ಈ ಪ್ಲೇನ್ ಮೇಲೆ ಇಲ್ಲಿ ಇರುತ್ತದೆ. 6, 7 y ಆಕ್ಸಿಸ್ 0 ಇದೆ ಸದ್ಯಕ್ಕೆ. ಇಲ್ಲಿ 6, ಇಲ್ಲಿ 7. 8 ಬರಬೇಕು ಅಂತಂದ್ರೆ z ಆಕ್ಸಿಸ್ ಮೇಲೆ 1, 2, 3, 4, 5, 6, 7, 8 ಇಲ್ಲೆಲ್ಲ 8 ಇರುತ್ತೆ. ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಈ ರೀತಿ ಏನಾದ್ರೂ ಒಂದು ಲೈನ್ ಡ್ರಾ ಮಾಡಿದ್ರೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಇಲ್ಲಿ ನಡುವೆ ಎಲ್ಲಿರುತ್ತೆ ಅಂತಂದ್ರೆ 6, 7, 8 ಇದು ಫಸ್ಟ್ ಆಕ್ಟೆಂಟ್ ಅಲ್ಲಿ ಬರುತ್ತೆ. x 6, y 7, z 8 ಈ ರೀತಿ ಮೇಲ್ಗಡೆ 6, 7, 8. ಈಗ XY ಪ್ಲೇನ್ ಅಂತ ನೋಡಿದ್ರೆ ಈ ಪ್ಲೇನ್ ಮತ್ತು ಈ ಪಾಯಿಂಟ್ ನಡುವಿನ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದ್ರೆ ಈ ಡಿಸ್ಟೆನ್ಸ್ ಎಷ್ಟಿದೆ ಅಂತಂದ್ರೆ ಇದು ಈ 8 ಮತ್ತು 0 ನಡುವೆ ಇದಕ್ಕೆ ಪ್ಯಾರಲ್ ಆಗಿರುತ್ತದೆ. ಇಲ್ಲಿ 0 ಇಂದ 8 z ಆಕ್ಸಿಸ್ ಇದೆಯಲ್ಲ ಅದು, ಮತ್ತು ಈ ಪಾಯಿಂಟ್ ಮತ್ತು XY ಪ್ಲೇನ್ ಮೇಲೆ ಈ ಎರಡು ಲೈನ್ಗಳು ಪ್ಯಾರಲ್ ಆಗಿರೋದ್ರಿಂದ ಡಿಸ್ಟೆನ್ಸ್ ಸೇಮ್ ಇರುತ್ತೆ. ದೇರ್ಫೋರ್ ಈ ಡಿಸ್ಟೆನ್ಸ್ ಕೂಡ 8 ಯೂನಿಟ್ಸ್ ಇರುತ್ತೆ. ಅಥವಾ ಇನ್ನೊಂದು ರೀತಿ ಹೇಳೋದಾದ್ರೆ XY ಪ್ಲೇನ್ ಅಂತ ಕೇಳಿದಾಗ z ಕೋಆರ್ಡಿನೇಟ್ ಐತಲ್ಲ ಅದರ ಮಾಡ್ಯುಲಸ್, ದಟ್ ಈಸ್ ಮಾಡ್ z ವ್ಯಾಲ್ಯೂ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಗಿರುತ್ತೆ. ಸೊ ಮಾಡ್ z ಅಂತಂದ್ರೆ ಮಾಡ್ಯುಲಸ್ ಆಫ್ 8, ದಟ್ ಈಸ್ ಈಕ್ವಲ್ ಟು 8 ಯೂನಿಟ್ಸ್. ಇನ್ನು YZ ಪ್ಲೇನ್ ಅಂತಂದ್ರೆ 6 ಯೂನಿಟ್ಸ್ ಇರುತ್ತೆ. ಇನ್ನು XZ ಪ್ಲೇನ್ ಅಂತಂದ್ರೆ 7 ಯೂನಿಟ್ಸ್ ಇರುತ್ತೆ. ದೇರ್ಫೋರ್ XY ಪ್ಲೇನ್ ಇಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟು ಇರುತ್ತೆ ಅಂದ್ರೆ 8 ಯೂನಿಟ್ಸ್ ಇರುತ್ತೆ. ಆಪ್ಷನ್ ಎ. Next question, the reflection of the point alpha, beta, gamma in the XY plane. Same process. ಇದು y axis, ಇದು z axis, ಮತ್ತು ಇದು x axis ಅಂತ ಅನ್ಕೊಂಡ್ರೆ, ಈ ರೀತಿ ಅನ್ಕೊಂಡ್ರೆ ಆಲ್ಫಾ, ಬೀಟಾ, ಗಾಮಾ XY ಪ್ಲೇನ್ ಮೇಲೆ ಬೇಕು. ಸೊ XY ಪ್ಲೇನ್ ಅಂತಂದ್ರೆ ಈ ರೀತಿ ಇರುತ್ತೆ, ಇದು XY ಪ್ಲೇನ್. ಸೊ ಇಲ್ಲೆಲ್ಲೋ ಮೇಲ್ಗಡೆ ಆಲ್ಫಾ, ಬೀಟಾ, ಗಾಮಾ ಅಂತ ಇದ್ರೆ ಅದರ ರಿಫ್ಲೆಕ್ಷನ್ ಕೆಳಗಡೆ ಇರುತ್ತೆ, ಈ ಪ್ಲೇನ್ ನ ಕೆಳಗಡೆ ಇರುತ್ತೆ. ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್ ಸೇಮ್ ಇರುತ್ತೆ, ಆದ್ರೆ ಝೆಡ್ ಕೋಆರ್ಡಿನೇಟ್ ಮಾತ್ರ ಚೇಂಜ್ ಆಗಿರೋದ್ರಿಂದ ಇಲ್ಲಿ ಆಲ್ಫಾ, ಸಾರಿ ಇದು ಗಾಮಾ ಯೂನಿಟ್ಸ್ ಮೇಲ್ಗಡೆ ಇದ್ರೆ ಇಲ್ಲಿ ಗಾಮಾ ಯೂನಿಟ್ಸ್ ನೆಗೆಟಿವ್ ಆಕ್ಸಿಸ್ ಕಡೆ ಹೋಗಿರುತ್ತೆ. ದೇರ್ಫೋರ್ ಆಲ್ಫಾ, ಬೀಟಾ ಮೈನಸ್ ಗಾಮಾ. ಇಲ್ಲ ಪಾಯಿಂಟ್ ಕೆಳಗಡೆ ಇತ್ತು ಅಂತಂದ್ರೆ ಅದರ ನೆಗೆಟಿವ್ ಡೈರೆಕ್ಷನ್ ಅಂದ್ರೆ ಆಪೋಸಿಟ್ ಡೈರೆಕ್ಷನ್ ಹೋಗೋದ್ರಿಂದ ಮೈನಸ್ ಮಲ್ಟಿಪ್ಲೈ ಮಾಡ್ತೀವಿ ನಾವು. ಸೊ ಆಲ್ಫಾ, ಬೀಟಾ, ಗಾಮಾ ಏನಾದ್ರೂ ಒಂದು ಡೈರೆಕ್ಷನ್ ಅಲ್ಲಿ ಇತ್ತು ಅಂತಂದ್ರೆ ಅದರ ಇಮೇಜ್ ಏನಾಗಿರುತ್ತೆ ಅಂದ್ರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ, ಆಲ್ಫಾ, ಬೀಟಾ ಮೈನಸ್ ಗಾಮಾ ಆಗಿರ್ತದೆ. ದೇರ್ಫೋರ್ ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್,
XY plane divides the line joining the points A 2, 3, -5 and B -1, -2, -3 in the ratio. ನೋಡಿ, ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ರಿಸಲ್ಟ್ ನಿಮ್ಗೆ ಗೊತ್ತಿರಬೇಕು. ಈ ರೀತಿ ಎರಡು ಪಾಯಿಂಟ್ಗಳನ್ನು ಕೊಟ್ಟು ಯಾವುದೋ ಒಂದು ಪ್ಲೇನ್ ಡಿವೈಡ್ ಮಾಡುತ್ತೆ, ಯಾವ ರೇಷಿಯೋನಲ್ಲಿ ಡಿವೈಡ್ ಮಾಡುತ್ತೆ ಅಂತ ಕೇಳಿದಾಗ, ಒಂದು ವೇಳೆ XY ಪ್ಲೇನ್ ಅಂತ ಕೊಟ್ಟಾಗ ಅದು ಪಾಯಿಂಟ್ಸ್ ಏನಾಗಿರ್ಲಿ, ಎ X1, Y1, Z1 ಒಂದು ಪಾಯಿಂಟ್ ಮತ್ತು ಬಿ X2, Y2, Z2 ಎರಡು ಪಾಯಿಂಟ್ಗಳನ್ನು ಕೊಟ್ಟು ಈ XY ಪ್ಲೇನ್ ನ ಯಾವ ರೇಷಿಯೋನಲ್ಲಿ ಡಿವೈಡ್ ಮಾಡುತ್ತೆ, ಈ XY ಪ್ಲೇನ್ ಈ ಎರಡು ಪಾಯಿಂಟ್ಗಳನ್ನ ಜಾಯಿನ್ ಮಾಡತಕ್ಕಂತ ಲೈನ್ ಸೆಗ್ಮೆಂಟ್ ಅನ್ನ ಯಾವ ರೇಷಿಯೋನಲ್ಲಿ ಡಿವೈಡ್ ಮಾಡುತ್ತೆ ಅಂತ ಕೇಳಿದಾಗ ಇಲ್ಲಿ ರಿಸಲ್ಟ್ ಏನಿದೆ ಅಂತಂದ್ರೆ -Z1 to Z2 XY ಪ್ಲೇನ್ ಆಗಿದೆ. ಅದೇ ಒಂದು ವೇಳೆ YZ ಪ್ಲೇನ್ ಆಗಿತ್ತು ಅಂತಂದ್ರೆ, YZ ಪ್ಲೇನ್ ಅಂತ ಕೇಳಿದ್ರೆ ಆಗ -X1 to X2. ಇನ್ನು XZ ಪ್ಲೇನ್ ಅಂತ ಏನಾದರೂ ಕೊಟ್ಟಿದ್ರೆ ಅಥವಾ ಕೇಳಿದ್ರೆ ಆಗ ರೇಷಿಯೋ ಏನಾಗಿರುತ್ತೆ, -Y1 to Y2. XY ಅಂತಂದ್ರೆ ಇಲ್ಲಿ Z ಬಂದಿರುತ್ತೆ, YZ ಅಂದ್ರೆ ಇಲ್ಲಿ X ಗಳ ರೇಷಿಯೋ ಬಂದಿರ್ತದೆ, XZ ಅಂದ್ರೆ ಇಲ್ಲಿ Y ಗಳ ರೇಷಿಯೋ. ನಮಗ್ ಕೊಟ್ಟಿರೋದು ಇಲ್ಲಿ XY ಪ್ಲೇನ್ ಅಂತ ಹೇಳಿರೋದ್ರಿಂದ ಫಸ್ಟ್ ರಿಸಲ್ಟ್ ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಪಾಯಿಂಟ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ A 2, 3, -5 ಅಂತ ಕೊಟ್ಟಿದ್ದಾರೆ. ಇನ್ನು ಬಿ ಪಾಯಿಂಟ್ -1, -2, -3 ಅಂತ ಇದೆ. ಹಿಯರ್ Z1 ಮೀನ್ಸ್ -5 ಅಂಡ್ Z2 ಮೀನ್ಸ್ -3. XY ಪ್ಲೇನ್ ಆಗಿ ಅಂತ ಕೊಟ್ಟಿರೋದ್ರಿಂದ -Z1 to Z2 ದಟ್ ಈಸ್ ಈಕ್ವಲ್ ಟು -5. ಇಲ್ಲೊಂದು ಮೈನಸ್ ಇದೆ, Z1 ಮೈನಸ್ ಇದೆ, ಹಾಗಾಗಿ Z2 ಅಂದ್ರೆ -3. ಮೈನಸ್ ಇಂಟು ಮೈನಸ್ ಪ್ಲಸ್ 5 -3. 5 -3 ಇಲ್ಲಿ ಮೈನಸ್ ಅಂತ ಬಂದಿರೋದ್ರಿಂದ ಇದನ್ನ ಏನಂತ ಹೇಳ್ಬೇಕಾಗ್ತದೆ, ನಾವು ಎಕ್ಸ್ಟರ್ನಲಿ ಡಿವೈಡ್ ಮಾಡುತ್ತೆ ಅಂತ ಹೇಳ್ಬೇಕು. ಎರಡು ಪಾಸಿಟಿವ್ ಬಂತು ಅಂತಂದ್ರೆ ಇಂಟರ್ನಲಿ ಡಿವೈಡ್ ಮಾಡುತ್ತೆ, ಎರಡರಲ್ಲಿ ಯಾವ್ದಾದ್ರು ಒಂದು ನೆಗೆಟಿವ್ ಬಂತು ಅಂತಂದ್ರೆ ಎಕ್ಸ್ಟರ್ನಲಿ ಡಿವೈಡ್ ಮಾಡುತ್ತೆ ಅಂತ. ಎರಡು ನೆಗೆಟಿವ್ ಬಂದ್ರೆ ನೆಗೆಟಿವ್ ನಾವು ಕ್ಯಾನ್ಸಲ್ ಮಾಡಬಹುದು, ಪಾಸಿಟಿವ್ ಆಗುತ್ತೆ ಅವಾಗ ಕೂಡ. ಸೊ ಇಂಟರ್ನಲ್ಲಿ ಡಿವೈಡ್ ಆಗುತ್ತೆ. ದೇರ್ಫೋರ್ ಇಲ್ಲಿ 5:3 ಅಂತ ಬರೆದ್ರೆ ಈ ಮೈನಸ್ ಏನರ್ಥ ಕೊಡ್ತದೆ, ಎಕ್ಸ್ಟರ್ನಲಿ ಡಿವೈಡ್ ಮಾಡುತ್ತೆ ಅನ್ನೋ ಅರ್ಥ ಕೊಡ್ತದೆ. ಸೊ ಡಿವೈಡ್ಸ್ ಇನ್ ದ ರೇಷಿಯೋ 5:3 ಎಕ್ಸ್ಟರ್ನಲಿ. ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ದ ಪಾಯಿಂಟ್ 1, -3, 4 ಲೈಸ್ ಇನ್ ದ ಆಕ್ಟೆಂಟ್. ಯಾವ ಆಕ್ಟೆಂಟ್ ಅಲ್ಲಿ ಇರುತ್ತೆ ಅಂತ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಕ್ಟೆಂಟ್ಗಳ ಬಗ್ಗೆ ನಮಗೆ ಒಂದು ಐಡಿಯಾ ಇರಬೇಕು. ಇದು Y ಆಕ್ಸಿಸ್, ಇದು Z ಆಕ್ಸಿಸ್ ಮತ್ತು ಇದು ಯೂಶುವಲ್ ಕನ್ವೆನ್ಷನ್ ನಮ್ದು X ಆಕ್ಸಿಸ್. ಇಲ್ಲಿ ಮುಂದ್ಗಡೆ ಏನಿದೆಯಲ್ಲ ಇದು ಪಾಸಿಟಿವ್ ಡೈರೆಕ್ಷನ್ ಆಫ್ X ಆಕ್ಸಿಸ್, ಈ ಕಡೆ ಹೋಗಿರೋದು ನೆಗೆಟಿವ್ ಡೈರೆಕ್ಷನ್ ಆಫ್ X ಆಕ್ಸಿಸ್. ಸಿಮಿಲರ್ಲಿ ಇಲ್ಲೇನ್ ಮೇಲ್ಗಡೆ Z ಇದೆಯಲ್ಲ ಇದು ಪಾಸಿಟಿವ್ ಡೈರೆಕ್ಷನ್ ಆಫ್ Z ಆಕ್ಸಿಸ್, ಇದು ನೆಗೆಟಿವ್ ಡೈರೆಕ್ಷನ್ ಆಫ್ Z ಆಕ್ಸಿಸ್. ಇದು ಪಾಸಿಟಿವ್ ಡೈರೆಕ್ಷನ್ ಆಫ್ Y ಆಕ್ಸಿಸ್, ಇದು ನೆಗೆಟಿವ್ ಡೈರೆಕ್ಷನ್. ಓಕೆ, ಈಗ ಫಸ್ಟ್ ಆಕ್ಟೆಂಟ್ ಯಾವುದು ಅಂತಂದ್ರೆ ಪಾಸಿಟಿವ್ ಡೈರೆಕ್ಷನ್ ಆಫ್ X, ಪಾಸಿಟಿವ್ ಡೈರೆಕ್ಷನ್ ಆಫ್ Y, ಪಾಸಿಟಿವ್ ಡೈರೆಕ್ಷನ್ ಆಫ್ Z. ಈ ಮೂರು ಏನು ಆಕ್ಸಿಸ್ ಗಳ ಸೇರಿ ಒಂದು ರೀಜನ್ ಏನ್ ಫಾರ್ಮ್ ಮಾಡುತ್ತೆ, ಸ್ಪೇಸ್ ಏನು ಫಾರ್ಮ್ ಮಾಡುತ್ತಲ್ಲ, ಆ ಆಕ್ಟೆಂಟ್ ಅನ್ನು ನಾವು ಫಸ್ಟ್ ಆಕ್ಟೆಂಟ್ ಅಂತ ಕರಿತೀವಿ. ಫಸ್ಟ್ ಆಕ್ಟೆಂಟ್ ಅಲ್ಲಿ ಆಲ್ ದ 3 ಕೋಆರ್ಡಿನೇಟ್ಸ್ X ಕೋಆರ್ಡಿನೇಟ್, Y ಕೋಆರ್ಡಿನೇಟ್ ಅಂಡ್ Z ಕೋಆರ್ಡಿನೇಟ್ ವಿಲ್ ಬಿ ಪಾಸಿಟಿವ್. ಇನ್ನು ಇದರ ಹಿಂದ್ಗಡೆ ಅಂದ್ರೆ X ಮೈನಸ್ ಇರುತ್ತೆ, Y ಪ್ಲಸ್ Z ಪ್ಲಸ್, X ಮೈನಸ್ Y ಪ್ಲಸ್ Z ಪ್ಲಸ್, ಇದು ಸೆಕೆಂಡ್ ಆಕ್ಟೆಂಟ್. ಇನ್ನು ಅದರ ಪಕ್ಕದ್ದು ಯಾವುದು ಅಂತಂದ್ರೆ X ಮೈನಸ್ Y ಮೈನಸ್ Z ಪ್ಲಸ್, ಅದು ಥರ್ಡ್ ಆಕ್ಟೆಂಟ್. X ಮೈನಸ್ Y ಮೈನಸ್ Z ಪ್ಲಸ್. ಇನ್ನು ಫೋರ್ತ್ ಆಕ್ಟೆಂಟ್ ಅಂದ್ರೆ ಅದರ ಮುಂದಿನ ಈ ಕಡೆದು. ಇಲ್ಲೇನಾಗಿರುತ್ತೆ ಫೋರ್ತ್ ಆಕ್ಟೆಂಟ್ ಅಲ್ಲಿ ಅಂತಂದ್ರೆ X ವಿಲ್ ಬಿ ಪಾಸಿಟಿವ್ ಅಂಡ್ Y ವಿಲ್ ಬಿ ನೆಗೆಟಿವ್, Z ವಿಲ್ ಬಿ ಆಫ್ ಕೋರ್ಸ್ ಪಾಸಿಟಿವ್. ಇದು ಫೋರ್ತ್ ಆಕ್ಟೆಂಟ್. ಇನ್ನು ಫಿಫ್ತ್ ಆಕ್ಟೆಂಟ್ ಬಂದ್ರೆ ಕೆಳಗಡೆ X ಪಾಸಿಟಿವ್, Y ಪಾಸಿಟಿವ್, Z ನೆಗೆಟಿವ್. X ಪಾಸಿಟಿವ್, Y ಪಾಸಿಟಿವ್, Z ನೆಗೆಟಿವ್, ಇದು ಫಿಫ್ತ್ ಆಕ್ಟೆಂಟ್. ಸಿಕ್ಸ್ತ್ ಆಕ್ಟೆಂಟ್ ಅಂತ ಬಂದಾಗ X ನೆಗೆಟಿವ್, Y ಪಾಸಿಟಿವ್, Z ನೆಗೆಟಿವ್, ನೆಗೆಟಿವ್ ಪಾಸಿಟಿವ್ ನೆಗೆಟಿವ್, ಇದು ಸಿಕ್ಸ್ತ್ ಆಕ್ಟೆಂಟ್. ಸೆವೆಂತ್ ಆಕ್ಟೆಂಟ್ ಅಂದ್ರೆ ಅದರ ಪಕ್ಕದ್ದು ಹಿಂದೆ ಇರುತ್ತೆ X ನೆಗೆಟಿವ್, Y ನೆಗೆಟಿವ್, Z ನೆಗೆಟಿವ್, ಇದು ಸೆವೆಂತ್ ಆಕ್ಟೆಂಟ್. ನೆಗೆಟಿವ್ ನೆಗೆಟಿವ್ ನೆಗೆಟಿವ್.
ಇನ್ನು 8th ಆಕ್ಟೆಂಟ್ ಅಂತಂದ್ರೆ ಇಲ್ಲಿ 4th ಆಕ್ಟೆಂಟ್ ನ ಕೆಳಗಡೆ ಬರುತ್ತೆ. ಇಲ್ಲಿ ಏನಿರುತ್ತೆ ಅಂದ್ರೆ ಎಕ್ಸ್ ಪಾಸಿಟಿವ್, ಎಕ್ಸ್ ಈಸ್ ಪಾಸಿಟಿವ್, ವೈ ನೆಗೆಟಿವ್ ಅಂಡ್ ಝೆಡ್ ನೆಗೆಟಿವ್. ಸೊ ಈ ರೀತಿ ಆಕ್ಟೆಂಟ್ ಗಳಲ್ಲಿ ಕೋಆರ್ಡಿನೇಟ್ಸ್ ನ ಸೈನ್ ಕನ್ವೆನ್ಷನ್ ಇದೆ. ಇಲ್ಲೇನಿದೆ ಅಂದ್ರೆ ಎಕ್ಸ್ ಪಾಸಿಟಿವ್ ಇದೆ, ವೈ ನೆಗೆಟಿವ್, ಝೆಡ್ ಪಾಸಿಟಿವ್, ಪ್ಲಸ್ ಮೈನಸ್ ಪ್ಲಸ್ ಇದೆ. ಪ್ಲಸ್ ಮೈನಸ್ ಪ್ಲಸ್ ಅಂತಂದ್ರೆ 4th ಆಕ್ಟೆಂಟ್ ಅಂತ ಅರ್ಥ. 4th ಆಕ್ಟೆಂಟ್ ಅಥವಾ ನೋಡಿ ಇಲ್ಲಿ ಈ ಆಕ್ಟೆಂಟ್ ಗಳಲ್ಲಿ ನೋಡಿದ್ರೆ ಎಕ್ಸ್ ಪಾಸಿಟಿವ್ ಇಲ್ಲಿದೆ, ಎಕ್ಸ್ ಪಾಸಿಟಿವ್. ಇನ್ನು ವೈ ನೆಗೆಟಿವ್ ಅಂದ್ರೆ ಈ ಕಡೆ ಇದೆ, ಝೆಡ್ ಪಾಸಿಟಿವ್ ಅಂದ್ರೆ ಮೇಲ್ಗಡೆ ಇದೆ. ಸೊ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಆಕ್ಟೆಂಟ್ ಅಲ್ಲಿ ಇದೆ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್.